ಇನ್ನು ಕಾಫಿ ನಾಡು ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಇದೇ ರೀತಿ ಸುರಿತಾ ಇದೆ. ಅಲ್ಲೂ ಕೂಡ ಸಾಲು ಸಾಲು ಸಮಸ್ಯೆಗಳು ನಿರಂತರ ಮಳೆಗೆ ಸೃಷ್ಟಿಯಾಗ್ತಾ ಇದೆ. ಕಾಫಿ ನಾಡು ಮಲೆನಾಡಿನ ಭಾಗದಲ್ಲಿ ಗಾಳಿ ಮಳೆಯ ಅಬ್ಬರ ಜೋರಾಗಿದೆ. ಬಿರುಗಾಳಿಯ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಬೃಹದಾಕಾರದ ಮರ. ಕೊಪ್ಪ ತಾಲೂಕಿನ ಲೋಕನಾಥಪುರ ಬಳಿ ನಡೆದಂತಹ ಘಟನೆ ಇದು. ಕೊಪ್ಪ ಶಿವಮೊಗ್ಗ, ಕೊಪ್ಪ ಚಿಕ್ಕಮಗಳೂರು ಶೃಂಗೇರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿಯೇ ಮರ ಬಿದ್ದಿದೆ. ವಾಹನ ಸಂಚಾರ ಸ್ಥಗಿತವಾಗಿತ್ತು. ವಾಹನ ಸವಾರರು ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ತತ್ಕ್ಷಣಕ್ಕೆ ಮರವನ್ನು ತೆರವುಗೊಳಿಸುವಂತಹ ಕೆಲಸ ಕೂಡ ಆಗಿದೆ. ಇದು ಚಿಕ್ಕಮಗಳೂರಿನಲ್ಲಿ ನಿರಂತರ ಮಳೆಗೆ ಬೃಹದಾಕಾರದ ಮರವೊಂದು ಮುರಿದು ಬಿದ್ದಿದೆ. ಅದರ ಪರಿಣಾಮ ಈ ವಿದ್ಯುತ್ ತಂತಿ ಮೇಲೇನೆ ಬಿದ್ದಿದೆ. ತತ್ಕ್ಷಣಕ್ಕೆ ಮರವನ್ನು ತೆರವುಗೊಳಿಸುವಂತಹ ಕೆಲಸ ಆಗಿದೆ. ಮತ್ತೊಂದು ಕಡೆ ಈ ಮರ ಬಿದ್ದಿದ್ದರಿಂದ ಸ್ಥಳೀಯರಿಗೆ ಈಗ ವಿದ್ಯುತ್ನ ವ್ಯತ್ಯಯ ಕೂಡ ಉಂಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತತ್ಕ್ಷಣಕ್ಕೆ ಮರವನ್ನು ಕಟ್ಟು ಮಾಡಿ ತೆರವುಗೊಳಿಸುವಂತಹ ಕೆಲಸ ಆಗಿದೆ. ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಸ್ಥಳೀಯರು ಮತ್ತು ಅಲ್ಲಿಯ ಸ್ಥಳೀಯ ಸಿಬ್ಬಂದಿಗಳು ಅನ್ನುವಂತಹ ಮಾಹಿತಿ. ನಿರಂತರವಾಗಿ ಮಲೆನಾಡು ಕರಾವಳಿ ಭಾಗದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಈ ರೀತಿಯ ಅವಾಂತರಗಳು ಸೃಷ್ಟಿ ಆಗ್ತಾನೆ ಇರುತ್ತೆ.